ಇನ್ನು ತಾತ ಮತ್ತು ಚಿಕ್ಕಪ್ಪನ ಮಾತಿಗೆ ಕೊನೆಗೂ ಬೆಲೆ ಕೊಟ್ಟು ಪ್ರಜ್ವಲ್ ರೇವಣ್ಣ ಈಗ ವಿದೇಶದಿಂದ ವಾಪಸ್ ಬರುವಂತಹ ನಿರ್ಧಾರ ಮಾಡಿದ್ದಾರೆ. ಅಂದರೆ ಕುಟುಂಬದಿಂದ ನಿರ್ಬಂಧ ಆಗೋ ಶಿಕ್ಷೆಯಿಂದ ಪ್ರಜ್ವಲ್ ರೇವಣ್ಣ ಬಚಾವಾಗ್ತಾರ. ನನ್ನ ಮಾತಿಗೆ ಬೆಲೆ ಕೊಡದೆ ಹೋದರೆ ನೀನು ಕುಟುಂಬದಿಂದ ಏಕಾಂಗಿ ಆಗ್ತೀಯಾ ಅಂತ ಈಗಾಗಲೇ ದೇವೇಗೌಡರು ವಾರ್ನಿಂಗ್ ಕೊಟ್ಟಿದ್ದರು. ದೇವೇಗೌಡರು ವಾರ್ನಿಂಗ್ ಕೊಟ್ಟ 4ನೇ ದಿನಕ್ಕೆ ವಿಡಿಯೋ ಬಿಡುಗಡೆ ಮಾಡಿ ಭಾರತಕ್ಕೆ ವಾಪಸ್ ಬರೋ ಬಗ್ಗೆ ಪ್ರಜ್ವಲ್ ರೇವಣ್ಣ ಈಗಾಗಲೇ ಮಾತು ಕೊಟ್ಟಿದ್ದಾರೆ. SIT ತನಿಖೆ ಎದುರಿಸೋದಾಗಿ ಹೇಳಿರುವಂತಹ ಪ್ರಜ್ವಲ್ಗೆ ದೇವೇಗೌಡರ ಕುಟುಂಬದ ನಡೆ ಏನು? ಪ್ರಜ್ವಲ್ ವಾಪಸ್ ಆಗ್ತಿರೋದ್ರಿಂದ ಕುಟುಂಬದಿಂದ ಏಕಾಂಗಿ ಆಗೋ ಶಿಕ್ಷೆಯಿಂದ ವಿನಾಯಿತಿ ಸಿಗುತ್ತಾ? ಕುಟುಂಬದಿಂದ ಉಚ್ಚಾಟನೆ ಆಗಿರ್ತಕ್ಕಂಥ ಶಿಕ್ಷೆಯಿಂದ ಬಚಾವಾದರೂ ಆರೋಪಗಳ ಸರಮಾಲೆ ಹೊತ್ತಿರತಕ್ಕಂಥ ಪ್ರಜ್ವಲ್ಗೆ ದೇವೇಗೌಡರ ಕುಟುಂಬದಿಂದ ಏನು ಸಂದೇಶ ರವಾನೆ ಆಗುತ್ತೆ? ಇದು ಕೂಡ ಕುತೂಹಲ ಇದೆ. ಪ್ರಕರಣದಲ್ಲಿ ಕ್ಲೀನ್ ಚಿಟ್ ಸಿಗೋ ತನಕ ಕುಟುಂಬದ ಒಳಗೆ ಪ್ರಜ್ವಲ್ಗೆ ಪ್ರವೇಶ ಇಲ್ವಾ ಅಂತ ಈ ಅನುಮಾನಗಳೆಲ್ಲ ಕೂಡ ಕಾಡ್ತಾ ಇದೆ. ದೇವೇಗೌಡರ ಖಡಕ್ ಮಾತಿಂದ ಪ್ರಕರಣದಲ್ಲಿ ಪ್ರಜ್ವಲ್ ತಪ್ಪಿತಸ್ಥ ಅಲ್ಲ ಅಂತ ಸಾಬೀತಾಗೋವರೆಗೂ ಕುಟುಂಬದ ಹೊರಗಡೆ ಇರಬೇಕಾದ ಸ್ಥಿತಿ ಪ್ರಜ್ವಲ್ ರೇವಣ್ಣಗೆ ನಿರ್ಮಾಣ ಆದಂತಾಗಿದೆ. ಎಲ್ಲಿ ತನಕ ಅಂದರೆ ಆರೋಪದಿಂದ ಮುಕ್ತರಾಗಬೇಕು, ಅಂದರೆ ತಪ್ಪು ಮಾಡಿದರೆ ಶಿಕ್ಷೆ ಆಗಬೇಕು, ತಪ್ಪು ಮಾಡಿಲ್ಲ ಅಂದರೆ ಆರೋಪದಿಂದ ಮುಕ್ತ ಆಗಬೇಕು. ಅಲ್ಲಿ ತನಕ ದೇವೇಗೌಡರ ಕುಟುಂಬಕ್ಕೆ ಈತನಿಗೆ ಪ್ರವೇಶ ಇಲ್ಲ. ಅಂದರೆ ತಾತನನ್ನು ಹೋಗೋದು, ಭೇಟಿಯಾಗೋದು, ಮಾತನಾಡಿಸೋದು ಇದು ಯಾವುದಕ್ಕೂ ಆಸ್ಪದನೆ ಇರಲ್ಲ. ಫಸ್ಟ್ ಆಫ್ ಆಲ್ ಬರ್ತಾ ಇದ್ದಂಗೆ ಪೊಲೀಸರು ಇವ್ರನ್ನ ವಶಕ್ಕೆ ತಗೋತಾರೆ. ಕ್ಲಿಯರ್ ಆಗಿ ಹೇಳಿದ್ದೇನೆ, ಎಲ್ಲಿದ್ದರೂ ಬಂದು ಇವತ್ತು SITನಲ್ಲಿ ಅದು ಯಾವ ರೀತಿ ತನಿಖೆ ಮಾಡ್ತಾರೋ ಆ ತನಿಖೆಗೆ ಸಹಕಾರ ಕೊಡಪ್ಪ ಅಂತ ಹೇಳಿದ್ದೇನೆ. ಈಗಲೂ ಹೇಳ್ತೀನಿ, ನನಗೆ ಇನ್ನೂ ಕಾಂಟ್ಯಾಕ್ಟ್ನಲ್ಲಿ ಇಲ್ಲ. ನಾನು ಒಂದು ನಿರೀಕ್ಷೆ ಇಟ್ಕೊಂಡಿದ್ದೇನೆ. ಯಾಕೆಂದರೆ ನಮ್ಮ ಕಾರ್ಯಕರ್ತರಿಗೆ ಗೌರವ ತರ್ತಕ್ಕಂಥದ್ದಕ್ಕೆ ದೇವೇಗೌಡರ ಬಗ್ಗೆ ಒಂದು ಅವ್ರ ಮನಸ್ಸಿನ ನೋವೇನಿದೆ ಅದನ್ನು ಸರಿಪಡಿಸ್ತಕ್ಕಂಥದ್ದಕ್ಕೆ ಗೌರವಯುತವಾಗಿ ತೀರ್ಮಾನ ತೆಗೆದುಕೊಳ್ತೇನೆ ಅಂತಕ್ಕಂಥ ಒಂದು ವಿಶ್ವಾಸದಲ್ಲಿ ಕರೆ ಕೊಟ್ಟಿದ್ದೇನೆ. ಏನು ಹಾಸನ ಸಂಸದರ ವಿರುದ್ಧವಾಗಿ ಇದೇನೋ ಒಂದಷ್ಟು ವಿಡಿಯೋಗಳು ಇವೆಲ್ಲ ಏನು ರಿಲೀಸ್ ಆಯ್ತಲ್ಲ, ಈ ಸಂತ್ರಸ್ತೆಯರು ಹೆಣ್ಣು ಮಕ್ಕಳಿಗೆ ಇವತ್ತು ಆಗಿರ್ತಕ್ಕಂಥ ಅನ್ಯಾಯ, ಅವ್ರನ್ನ ಅಟ್ಲೀಸ್ಟ್ ಕೊನೆ ಪಕ್ಷ ಆ ವಿಜುವಲ್ನ ಒಂದು ಬ್ಲರ್ ಮಾಡಿ ತೋರಿಸ್ತಕ್ಕಂಥದ್ದು ಕೂಡ ಆಗಲಿಲ್ಲ. ಅವರವರ ರಾಜಕಾರಣದ ಒಬ್ಬರನ್ನ ಕೀಳಾಗೆ ಮಾಡಬೇಕು, ಒಬ್ಬರನ್ನ ಭಾಳ ಕೆಟ್ಟದಾಗೆ ತೋರಿಸ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಮಾಡಿ ಈಗ ಆರೋಪ ಅಂತಕ್ಕಂಥದ್ದು ಬಂದಿದೆ. ಆರೋಪಿ ಆರೋಪವನ್ನು ಎದುರಿಸಬೇಕು. ಕಾನೂನಾತ್ಮಕವಾಗಿ ಯಾವ ರೀತಿ ಕ್ರಮ ಕೈಗೊಳ್ತಾರೋ ಕೈಗೊಳ್ಳಬೇಕಾಗ್ತದೆ. ಅದ್ರ ಬಗ್ಗೆ ಯಾವುದೇ ಆಕ್ಷೇಪಣೆ ಇಲ್ಲ. ಮತ್ತು ಇದಕ್ಕೆ ಉತ್ತರ ಸಿಕ್ಕಬೇಕೋ ಬೇಡವೋ? ಇದಕ್ಕೆ ಉತ್ತರ ಸಿಕ್ಕಬೇಕಂದ್ರೆ ಯಾರು ಕೊಡಬೇಕು ಉತ್ತರ? ಪಾರದರ್ಶಕವಾಗಿ ಆಗಬೇಕಲ್ವ ತನಿಖೆ?